ಒಬ್ಬ ನಟಿ ನಿಮಗೆ ಆಯ್ಕೆ ಆಗ್ತಾರೆ, ನಿಮ್ಮ ಕಡೆಯಿಂದ ಅಡ್ವಾನ್ಸ್ ಅಮೌಂಟ್ ಅಥವಾ ಫುಲ್ ಅಮೌಂಟ್ ತಗೊತಾರೆ, ಚೆಕ್ ಇಸ್ಕೊತಾರೆ. ಅದಾದ ನಂತರ ಇನ್ನೇನು 2 ದಿನ ಇರಬೇಕು ಅಂತಂದಾಗ ಬರಲ್ಲ. ಸೊ ಆ ಒಂದು ಪೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ? ಅಲ್ಲ ಅಂದ್ರೆ ನಿಮಗೆ ಇದನ್ನ ಯಾರು ಹೇಳಿದ್ದು ಅಂತ ನನಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಾಯ್ತು, ನನಗೆ ಇನ್ಫಾರ್ಮೇಶನ್ ಇದು ಅನ್ಸೀನ್ ಇನ್ಫಾರ್ಮೇಶನ್ ಇದು. ಸೊ ಅಂದ್ರೆ ಅದು ನೀವು ಹೇಳಲೇಬೇಕಾ? ಖಂಡಿತವಾಗ್ಲು ಆ ಪರ್ಸನ್ ಬಿಗ್ ಬಾಸ್ ಕನ್ನಡ OTT ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸ್ಫೂರ್ತಿ ಅವರು ಅಂತ ಹೇಳ್ಬಿಟ್ಟು. ಎಲ್ಲ ನೀವೇ ಹೇಳ್ತಿದ್ರಿ, ಎಲ್ಲ ನಿಮಗೇನೆ ನನಗಿಂತ ಜಾಸ್ತಿ ಇನ್ಫಾರ್ಮೇಶನ್ ನಾನು ಜಸ್ಟ್ ತಗೊಂಡಷ್ಟೇ, ನಾನು ಗೊತ್ತಿರುವಂತದ್ದನ್ನ ನಾನು ಹೇಳಿದೆ. ಅದು ಯಾವ ರೀತಿ ಪ್ರೋಸೆಸ್ ಆಯ್ತು, ಯಾಕೆ ಬರ್ಲಿಲ್ಲ ಅಂತ? ಸರ್ ಅಂದ್ರೆ ವೆರಿ ಸಿಂಪಲ್ ಸರ್. ಓಕೆ, ನಾನು ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಗಿರೋದನ್ನ ನಾನು ಹೇಳ್ತೀನಿ ಅಷ್ಟೇ. ನಾನು ಯಾವುದು ಒಂದು ನಿಮ್ಮ ಒಂದು ಫ್ಯೂಚರ್ಗೆ ಇಲ್ಲ ಒಂದು ಇದಕ್ಕೆ ನಾನೇನೋ ಮಾಡಬೇಕು ಅಂತದ್ದೇನಿಲ್ಲ. ಬಟ್ ಆಕ್ಟರ್ ಅಂತ ಅಂದಮೇಲೆ ಒಂದು ಕಮಿಟ್ಮೆಂಟ್ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು, ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು, ಟೈಮಿಗೆ ಬರಬೇಕು. ಎಷ್ಟೋ ಜನ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮೇಲೆ ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಓಡಿಲ್ಲ ಅಂದರೆ ರೋಡಿಗೆ ಬರ್ತಾರೆ. ಸೊ ದಯವಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಯಾವುದೋ ಒಂದು ಆ್ಯಕ್ಟರ್ ಅಂತ ಅಂದ ತಕ್ಷಣ ತುಂಬ ಹೆಮ್ಮೆಯಿಂದ ತುಂಬ ಜಂಬ ತೋರ್ಸೋಕೆ ಹೋಗ್ಬೇಡಿ. ಯಾವನೂ ಜಂಬ ತೋರ್ಸೋಕೆ ಹೋಗ್ಬೇಡಿ. ಏನಕ್ಕೆ ತೋರಿಸ್ತೀರಾ? ಡೈರೆಕ್ಟರ್ ಇದ್ರೇನೆ ನೀವು, ಪ್ರೊಡ್ಯೂಸರ್ ಇದ್ರೇನೆ ನೀವು, ಅದನ್ನ ಅರ್ಥ ಮಾಡ್ಕೋಬೇಕು.